ನಮಸ್ತೆ. ಈಗ ಬಹಳಷ್ಟು ಜನ ಟೀಚರ್ಸ್ ಪೋಸ್ಟಿಗೆ, ಲೆಕ್ಚರರ್ಸ್ ಪೋಸ್ಟಿಗೆ ಅಥವಾ ಬೇರೆ ಬೇರೆ ಒಂದು ಕಂಪ್ನಿಯಲ್ಲಿ ಬೇರೆ ಒಂದು ಜಾಬ್ ರೋಲಿಗೆ ಇಂಟರ್ವ್ಯೂ ಅಂತ ಹೋಗ್ತಾರೆ. ಲ್ಯಾಕ್ ಆಫ್ ಪ್ರಿಪ್ರೇಷನ್ ಬಹಳ ಇರ್ತದೆ. ಬೇಸಿಕ್ ಕ್ವಶನ್ಸು ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ನಾನು ಹೇಳ್ಕೊತ ಹೋಗ್ತೀನಿ. ಹಾಗೆ ಜಸ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಜಾಬ್ ಇಂಟರ್ವ್ಯೂ, ಎಲ್ಲ ಇಂಟರ್ವ್ಯೂ ಮುಗಿದ ಮೇಲೆ ಪ್ಯಾನಲ್ನವ್ರು ಕೇಳ್ತಾರೆ, ಡು ಯು ಹ್ಯಾವ್ ಎನಿ ಕ್ವೆಶನ್ಸ್ ಅಂತ. ಅದಕ್ಕೆ ಒಂದು ಆನ್ಸರ್ ಇಮಿಡಿಯೇಟ್ಲಿ ಕ್ಯಾಂಡಿಡೇಟ್ ಹೇಳೋದೇನೆಂದರೆ, ಐ ಡೋಂಟ್ ಹ್ಯಾವ್ ಎನಿ ಕ್ವೆಶನ್ಸ್ ಅಂತ. ದಿಸ್ ಈಸ್ ಅ ಬ್ಲಂಡರ್. ಇಟ್ಸ್ ಅ ಬಿಗ್ ಮಿಸ್ಟೇಕ್. ಅವರು ನಿಮಗೆ ಕೇಳ್ತಾರೆ, ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ಡೆಫಿನೆಟ್ಲಿ ಸರ್, ಐ ಡೂ ಹ್ಯಾವ್ ಸಮ್ ಕ್ವೆಶನ್ಸ್ ಟು ಆಸ್ಕ್ ಯು ಅಂತ ಹೇಳಬೇಕು. ಅಲ್ಲಿ ಏನು ಕೇಳ್ಬೋದು? ನೀವು ಸ್ಯಾಲ್ರಿ ಎಷ್ಟು ಕೊಡ್ತೀರಿ, ಲೀವ್ಸ್ ಎಷ್ಟು ಕೊಡ್ತೀರಿ, ಹೌ ಮೆನಿ ಲೀವ್ಸ್ ಡು ಯು ಪ್ರೊವೈಡ್, ಹೌ ಮಚ್ ಸ್ಯಾಲ್ರಿ ಡು ಯು ಗಿವ್ ಮೀ, ಆರ್ ಹೌ ಮಚ್ ಇನ್ಕ್ರಿಮೆಂಟ್ ಡು ಐ ಗೆಟ್. ದಿಸ್ ಈಸ್ ಆಲ್ ನಾಟ್. ನೋ, ಇಂಥವಲ್ಲ. ನೀವು ಆ ಕಂಪನಿಯಲ್ಲಿ ಇಂಟ್ರೆಸ್ಟ್ ಇದ್ದೀರಿ ಅಂತ ತೋರಿಸ್ಬೇಕು. ನಿಮ್ಮ ಜಾಬ್ ರೋಲಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತ ತೋರಿಸ್ಬೇಕು. ಸೊ ಅವಾಗ ಯು ಕ್ಯಾನ್ ಆಸ್ಕ್ ಸಮ್ ಕ್ವೆಶನ್ಸ್. ಸರ್, ಡು ಯು ಪ್ರೊವೈಡ್ ಎನಿ ಟ್ರೈನಿಂಗ್ ಆಫ್ಟರ್ ಮೈ ಅಪಾಯಿಂಟ್ಮೆಂಟ್, ಆಫ್ಟರ್ ಮೈ ರಿಕ್ರೂಟ್ಮೆಂಟ್? ಅಂದರೆ ಈ ಕ್ವೆಶನ್ ಕೇಳಿದಾಗ ಎಸ್, ದಿಸ್ ಪರ್ಸನ್ ಈಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಜಾಬ್ ರೋಲ್ ಅಂತ ಅವರಿಗೆ ಥಕ್ ಅಂತ ಬರ್ತದೆ. ಸೊ ಡು ಯು ಪ್ರೊವೈಡ್ ಎನಿ ಟ್ರೈನಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ದ ರಿಕ್ರೂಟ್ಮೆಂಟ್ ಟು ದಿಸ್ ಪೋಸ್ಟ್ ಅಂತ ಕೇಳಬಹುದು. ಸೊ ವಾಟ್ ಈಸ್ ದ ನಂಬರ್ ಆಫ್ ಎಂಪ್ಲಾಯೀಸ್? Sir, is there any opportunity to go for higher education that the company provides? ಸೊ ಆ ಫೆಸಿಲಿಟೀಸ್ ಬಗ್ಗೆ ಕೇಳ್ರಿ. ಕಂಪನಿಯಲ್ಲಿ ನಿಮ್ಮ ಇಂಟ್ರೆಸ್ಟ್ ಇರುವಂಥ ಕ್ವಶನ್ಸನ್ನು ನೀವು ತೋರಿಸ್ರಿ. ಸೊ ಎಷ್ಟು ಜನ ಈ ಕಂಪ್ನಿಯಿಂದ ಪ್ರಮೋಷನ್ ಆಗಿದ್ದಾರೆ, ಹೌ ಮೆನಿ ಹ್ಯಾವ್ ಬೀನ್ ಪ್ರಮೋಟೆಡ್ ಡ್ಯೂರಿಂಗ್ ಲಾಸ್ಟ್ 6 months? ಅಥವಾ ಇಫ್ ಐ ವರ್ಕ್ ಫಾರ್ 6 months, ವಾಟ್ ಸಕ್ಸಸ್ ರೇಟ್ ವುಡ್ ಐ ಗೆಟ್? ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ you will definitely have a very good impression on the panel members. I'll come back to you with some more tips like this. Till then, enjoy. Thank you.